ಹಾಯ್ DY ಕುಕಿಂಗ್ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ಮೆಂತ್ಯ ಚಟ್ನಿ ಪುಡಿನ ಮಾಡ್ತಾಯಿದ್ದೀವಿ. 6 ತಿಂಗಳ ತನಕನೂ ಫ್ರಿಡ್ಜ್ ಇಲ್ಲದೇ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕು ಅಂದಾಗ ತಕ್ಷಣ ಕಲಿಸ್ಕೊಂಡು ಮೆಂತ್ಯ ಚಟ್ನಿನ ಮಾಡ್ಕೋಬೋದು. ಬನ್ನಿ ನೋಡೋಣ ಮಾಡೋದು ಯಾವ ರೀತಿ. ನೀವು ಮಾಮೂಲಿ ಮೆಂತ್ಯ ಚಟ್ನಿಗೆ ಹೇಗೆ ಯಾವ ರೀತಿ ಪದಾರ್ಥಗಳನ್ನ ತಗೋತೀರೋ 3 ಚಮಚ ಮೆಂತ್ಯ, ಕರಿಬೇವು, 1-2 ಸ್ಪೂನ್ ಬೆಲ್ಲ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಂದು 15ರಿಂದ 20 ಒಣಮೆಣಸಿನ್ಕಾಯಿನ ತಗೊಂಡು ಈಗ ಫಸ್ಟು ಮೆಂತ್ಯಕಾಳನ್ನ ಒಂದು 3 ಸ್ಪೂನಷ್ಟು ಮೆಂತ್ಯಕಾಳನ್ನ ನೀಟಾಗಿ ಡ್ರೈ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡಷ್ಟು ಚಟ್ನಿದು ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಮೆಂತ್ಯನ ಎಲ್ಲರೂ ತಿನ್ಬೋದು, ವಯಸ್ಸಾದವರು, ಮಕ್ಕಳು ಎಲ್ಲರೂ ತಿನ್ಬೋದು. ಆಫ್ಟರ್ 30 ಇಯರ್ಸ್ ಆದವರು ಮೆಂತ್ಯನ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ಥರ ಮೆಂತ್ಯ ನೆನೆ ಇಟ್ಕೊಂಡು ಖರ್ಜೂರ ಜೊತೆ ತಿನ್ನೋದನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ನಂತರ ಒಂದು ಹಿಡಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಬೆಳ್ಳುಳ್ಳಿ ನೀಟಾಗಿ ಹಿಂಗೆ ಸಿಪ್ಪೆ ಬಿಡಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ. ಚಟ್ನಿ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ತುಂಬ ದಿವಸದ ತನಕನೂ ಚೆನ್ನಾಗಿರುತ್ತೆ. ಫ್ರಿಡ್ಜ್ ಇಲ್ಲದೇ ಇಟ್ಕೋಬೋದು. ಈ ಥರ ಹುರ್ಕೊಂಡು ಒಂದು ಪ್ಲೇಟಿಗೆ ನೀಟಾಗಿ ಹಾಕಿಟ್ಕೊಳ್ಳೋಣ. ಅದ್ರ ನೆಕ್ಸ್ಟು ಕೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಬೆಳ್ಳುಳ್ಳಿನ ತುಪ್ಪದಲ್ಲಿ ನೆನೆಸಿ ಅರ್ಲಿ ಮಾರ್ನಿಂಗ್ ತಿಂದಷ್ಟು ತುಂಬಾ ಒಳ್ಳೆಯದು. ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನು ಒಂದು 5 ನಿಮಿಷ ಈ ಥರ ಹುರ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಹಿಂಗೆ ಹುರ್ಕೊಳ್ಳಿ. ಅದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿ ಈ ಥರ ಡ್ರೈ ಆಗುತ್ತೆ. ಇವು ಒಣದಿದ್ದರೆ ಒಣದು ಯೂಸ್ ಮಾಡ್ಬೋದು. ಅದರ ನಂತರ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. 15ರಿಂದ 20 ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ಫಸ್ಟಿಗೆ ಎಣ್ಣೆ ಹಾಕದೇ ಚೆನ್ನಾಗಿ ಹುರ್ಕೊಳ್ಳಿ. ನೀವು ಯಾವ ಮೆಣಸಿನ್ಕಾಯಿ ತಗೋತೀರೋ ಅದ್ರ ಮೇಲೆ ಡಿಪೆಂಡು. ಬಳ್ಳಿ ಮೆಣಸಿನ್ಕಾಯಿ ಆದರೆ ಖಾರ ಕಡಿಮೆ ಇರುತ್ತೆ, ಮಕ್ಕಳಿಗೂ ಎಲ್ಲರೂ ತಿನ್ಬೋದು. ಈ ಥರ ಚೆನ್ನಾಗಿ ಹುರ್ಕೊಂಡು ಒಂದು 5 ನಿಮಿಷ ರೋಸ್ಟ್ ಆದ ನಂತರ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆವಾಗ ಮಿಕ್ಸಿಲಿನೂ ಚೆನ್ನಾಗಿ ಪುಡಿ ಆಗುತ್ತೆ. ಈ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಎಲ್ಲದನ್ನೂ ಈ ಥರ ಇಟ್ಕೊಳ್ಳಿ. ಒಂದೊಂದಾಗಿ ಹುರಿದು ಎತ್ತಿಟ್ಕೊಂಡು ಈಗ ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಮತ್ತು ಮೆಂತ್ಯಕಾಳನ್ನು ಎಲ್ಲ ಹುರಿದಿಟ್ಕೊಂಡಿದ್ದಂಥದ್ದೆಲ್ಲದನ್ನೂ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ಲಾಸ್ಟಿಗೆ ಹುಣಸೆಹಣ್ಣು ಹಾಕ್ಕೊಂಡು ಒಂದು ಗ್ರೈಂಡ್ ಮಾಡಿಕೊಂಡು ಅದರ ನಂತರ ಬೆಲ್ಲ ಹಾಕಿ ಮಿಕ್ಸಿಗೆ ರನ್ ಮಾಡಬೇಡಿ, ಯಾಕಂದರೆ ಅಂಟುತ್ತೆ. ಹಾಗಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೆಲ್ಲ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. 1 ದಿವಸ 2 ದಿವಸ ಈ ಥರ ಇಟ್ಟ ನಂತರ ನೀವು ಬಳಸ್ಕೋಬೋದು. ಆವಾಗ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸ್ವಲ್ಪ ಆರಿದ ನಂತರ ನೀವು ಗ್ಲಾಸ್ಗೆ ಹಾಕಿ ಎತ್ತಿಟ್ಕೋಬೋದು. ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ತುಂಬ ದಿವಸ ಸ್ಟೋರ್ ಮಾಡಿ ಇಡ್ಬೋದು. ನೀವು ಬೇಕು ಅಂದಾಗ ನೀರು ಹಾಕಿ ಕಲಿಸ್ಕೋಬೋದು. ನೀರು ಹಾಕಿ ಕಲಿಸೋದನ್ನು ಇಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು 1 ಸ್ಪೂನ್ ಅಂದರೆ 1 ಸ್ಪೂನು, 2 ಸ್ಪೂನ್ ಅಂದರೆ 2 ಸ್ಪೂನು ತೊಗೊಂಡು ನೀರು ಹಾಕಿ ಕಲಸಿಟ್ಕೊಂಡ್ರೆ ಮೆಂತ್ಯ ಚಟ್ನಿ ರೆಡಿಯಾಗೋಗುತ್ತೆ. ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಮೋರ್ ವಿಡಿಯೋಗಳಿಗಾಗಿ DY ಕುಕಿಂಗ್ ವ್ಲಾಗ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಈ ರೀತಿ ನೀಟಾಗಿ ಕಲಿಸ್ಕೊಂಡು ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು.